ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಪುತಿನ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅವರ ಲೇಖನ ಗರಳ ರಕ್ಷೆ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಲೇಖನವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ಗಮನಿಸೋದಾದರೆ, ಪುತಿನ ಅವರ ಪೂರ್ತಿ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅಂತೇಳಿ ಕರಿತೇವೆ. 1905ರಿಂದ 1998ರವರೆಗೂ ಕೂಡ ನಮ್ಮ ನಡುವೆ ಜೀವಿಸಿದ್ದಂತಹ ಲೇಖಕರು. ಇವರು 1905 ಮಾರ್ಚ್ 17ರಂದು ಮೇಲುಕೋಟೆಯಲ್ಲಿ ಶ್ರೀ ತಿರುನಾರಾಯಣ ಅಯ್ಯಂಗಾರ್ ಶ್ರೀರಂಗಮ್ಮ ದಂಪತಿಗಳ ಮಗನಾಗಿ ವೈದಿಕ ಕುಟುಂಬದಲ್ಲಿ ಶ್ರೀಗಿದ್ದರು ಜನಿಸ್ತಾರೆ. ಇವರು BA ಪದವಿಯನ್ನು ಪಡೆದು ಮೈಸೂರು ಸೈನ್ಯದ ಮುಖ್ಯಾಧಿಕಾರಿಗಳ ಕಚೇರಿಯಲ್ಲಿ ಶೀಘ್ರ ಲಿಪಿಕಾರರಾಗಿ, ಆಪ್ತ ಗುಮಾಸ್ತಾರರಾಗಿ, ಅದರ ಜೊತೆಯಲ್ಲಿ ಕೊನೆಗೆ ಶಾಸನ ಸಭಾ ಕಚೇರಿಯಲ್ಲಿ ಸಂಪಾದಕರಾಗಿ 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ಪುತಿನ ಅವರ ಲೇಖನಿಯಿಂದ ಮೂಡಿಬಂದಂತಹ ಕೃತಿಗಳನ್ನು ನಾವು ಗಮನಿಸೋದಾದರೆ, ಹಣತೆ, ಅಹಲ್ಯೆ, ಶಬರಿ, ಹಂಸದಮಯಂತಿ, ಗೋಕುಲ, ಗಣೇಶ ದರ್ಶನ, ರಸಸರಸ್ವತಿ, ಹೃದಯ ವಿಹಾರಿ, ಹಳೆಯ ಬೇರು, ಹೊಸಚಿಗರು, ರಥಸಪ್ತಮಿ ಇವು ಅವರ ಕವನ ಸಂಕಲನಗಳು. ಶ್ರೀಹರಿಚರಿತೆ ಅವರ ಮಹಾಕಾವ್ಯ. ಅವರ ಸಣ್ಣ ಕಥೆಗಳು ಧ್ವಜರಕ್ಷಣೆ ಮತ್ತು ಇತರ ಕಥೆಗಳು, ರಥಸಪ್ತಮಿ ಮತ್ತು ಇತರ ಕಥೆಗಳು. ಅವರ ಅನುವಾದ ಕೃತಿಗಳನ್ನು ಗಮನಿಸೋದಾದರೆ, ಬದಲಿಸಿದ ತಲೆಗಳು, ಮಹಾಪ್ರಸ್ಥಾನ, ಕನ್ನಡ ಭಗವದ್ಗೀತೆ, ಸಮಕಾಲೀನ ಭಾರತೀಯ ಸಾಹಿತ್ಯ. ಅವರ ವಿಮರ್ಶಾ ಕೃತಿಗಳು ಕಾವ್ಯ ಕುತೂಹಲ, ರಸಪ್ರಜ್ಞೆ, ದೀಪರೇಖೆ. ಇವರ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ 1966ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇದರ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ಕೂಡ ಶ್ರೀಯುತರಿಗೆ ಲಭಿಸಿದೆ. ಚಿಕ್ಕಮಗಳೂರಿನಲ್ಲಿ ನಡೆದಂಥ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಶ್ರೀಯುತರು ಆಗಿದ್ದರು. ಬನ್ನಿ ನೇರವಾಗಿ ನಾವು ಗರಳ ರಕ್ಷೆ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಇಲ್ಲಿ ಗರಳ ಅಂದರೆ ವಿಷ. ಇಲ್ಲಿ ಗರಳ ರಕ್ಷೆ ಅಂತಂದರೆ ವಿಷದಿಂದ ಪಡೆಯುವ ರಕ್ಷೆಯನ್ನು ನಾವು ಗರಳ ರಕ್ಷೆ ಅಂತೇಳಿ ಕರಿತೇವೆ. ಈ ಲೇಖನದಲ್ಲಿ ಮನುಷ್ಯ ಜನ್ಮ ಬಹಳ ದೊಡ್ಡದು. ಆದರೆ ಇಂತಹ ಮನುಷ್ಯ ಜನ್ಮವನ್ನು ಬಹಳ ಚಿಕ್ಕ ಚಿಕ್ಕ ಕಾರಣಗಳಿಗಾಗಿ ಇವತ್ತು ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ರ ಬಗ್ಗೆ ಲೇಖಕರಲ್ಲಿ ಬೆಳಕನ್ನು ಚೆಲ್ತಾರೆ. ಸಣ್ಣ ಸಣ್ಣ ಕಾರಣಗಳನ್ನು ಹುಡುಕೊಂಡು ನಾವು ಸಾಯ್ತಕ್ಕಂಥದ್ದು ಸಲ್ಲದು ಅಂತ ಹೇಳ್ತಾರೆ. ಹಾಗಾಗಿ ಶಿಕ್ಷಿತರು ಅಥವಾ ವಿದ್ಯಾವಂತರು ಇಂಥ ಸಂಗತಿಗಳಿಂದ ದೂರವಿರಬೇಕು. ಅಶಿಕ್ಷಿತರು ಅಥವಾ ಅನಕ್ಷರಸ್ಥರು ಇಂತಹ ಯೋಚನೆಗಳಲ್ಲಿ ತೊಡಗಿದರೆ ಅವರನ್ನು ಆ ಆತ್ಮಹತ್ಯೆ ಕಡೆಗೆ ಹೋಗದ ಹಾಗೆ ಅವರನ್ನು ನಾವು ಸರಿದಾರಿಗೆ ತರಬೇಕು. ಅದರ ಜೊತೆಯಲ್ಲಿ ಇವಾಗ ಸಾಮಾಜಿಕ ಜಾಲತಾಣಗಳ ಭರಾಟೆ ಹೆಚ್ಚಾಗಿರುವ ಈ ಕಾಲದಲ್ಲಿ ಯುವಜನರು ಈ ಹುಸಿಯ ಈ ಭ್ರಮ ಜಗತ್ತಿನ ಮೊರೆ ಹೋಗಿ ಖಿನ್ನತೆಗೊಳಗಾಗ್ತಾ ಇದ್ದಾರೆ. ಅಂತರ್ಮುಖಿಗಳಾಗಿದ್ದು ತಮ್ಮ ಸಮಸ್ಯೆಯನ್ನು ಯಾರೊಂದಿಗಾದರೂ ಹೇಳಿಕೊಳ್ಬೇಕು ಅಂತೇಳಿ ಅವರು ಒದ್ದಾಡ್ತಾ ಇದ್ದಾರೆ. ಕೆಲವು ಟೈಮಲ್ಲಿ ಅದು ಸರಿಯಾಗಿ ನೆರವೇರದೇ ಇದ್ದಾಗ ಅವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಹಾಗಾಗಿ ಇಂತಹ ಯುವ ಸಮುದಾಯವು ಬದುಕಿಗೆ ಪಲಾಯನವನ್ನು ತಿಲಾಂಜಲಿಯನ್ನು ಹಿಡಿದಲೇ ಆ ಬದುಕನ್ನು ಧೈರ್ಯವಾಗಿ ಎದುರಿಸಬೇಕು ಅಂಥೇಳಿ ಲೇಖನವಿಲ್ಲಿ ಚರ್ಚೆ ಮಾಡುತ್ತೆ. ನೇರವಾಗಿ ಈ ಲೇಖನವನ್ನು ಗಮನಿಸೋಣ. ಲೇಖನ ಹೀಗೆ ಆರಂಭ ಆಗುತ್ತೆ. ಗರಳ ರಕ್ಷೆ ಪುತಿನ ಅವ್ರದ್ದು. ನನ್ನ ಹಿಂದಿನ ಕಾಗದವನ್ನು ನೋಡಿ ನಿನಗೆ ತುಂಬ ಬೇಸರವಾಗಿರಬಹುದು. ಒಬ್ಬನ ಬೇಸರಿಕೆಯಿಂದ ಇನ್ನೊಬ್ಬನಿಗೆ ಬೇಸರಿಕೆ. ಇದು ಒಂದು ಸಾಂಕ್ರಾಮಿಕ ವ್ಯಾಧಿ. ನಗು ಸಾಂಕ್ರಾಮಿಕವಾದರೆ ಬೇಸರಿಕೆ ಏನು ಮಹಾ ಪಾಪ ಮಾಡಿತು? ಇದಕ್ಕೆ ಮದ್ದನ್ನು ಹುಡುಕುತ್ತಿದ್ದಾಗ ಈ ದಿನ ನನಗೆ ಈ ಆಲೋಚನೆ ಒಳೆಯಿತು. ನಾನು ಏಕೆ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಎಂದು. ಇದರಲ್ಲಿ ಅನೇಕ ಗುಣಗಳುಂಟು.
ಇವತ್ತು ಈ ವೇಗವಾಗಿ ಸಾಗ್ತಾ ಇರುವ ಈ ಜಗತ್ತಲ್ಲಿ, ಸಾಮಾಜಿಕ ಜಾಲತಾಣಗಳ ಅಬ್ಬರವಿರುವ ಈ ಜಗತ್ತಲ್ಲಿ ಚಿಕ್ಕ ಚಿಕ್ಕ ಕಾರಣಗಳಿಗಾಗಿ ಇವತ್ತು ಯುವ ಸಮುದಾಯ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದೆ. ಅದೊಂದು SSLCಯ ಫಲಿತಾಂಶ ಇರ್ಬೋದು, PUC ಪರೀಕ್ಷೆಯ ಫಲಿತಾಂಶ ಇರ್ಬೋದು, ಪರೀಕ್ಷೆಯಲ್ಲಿ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಈ ಭಯದಲ್ಲೇ ವಿದ್ಯಾರ್ಥಿಗಳು ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು. ಈ ಸಮಾಜವನ್ನು ಎದುರಿಸಲಾರದ ಯುವ ಸಮುದಾಯ ಕೌಟುಂಬಿಕ ಕಾರಣಗಳಿಗಾಗಿ ಆತ್ಮಹತ್ಯೆಯ ಕಡೆಗೆ ಹೋಗ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಈ ಬೇಸರದ ಕಾರಣಕ್ಕಾಗಿ, ಖಿನ್ನತೆಯ ಕಾರಣಕ್ಕಾಗಿ ಇವತ್ತು ನಾವು ಒಂದು ರೀತಿಯಲ್ಲಿ ಸಾವಿಗೆ ಶರಣಾಗುವವರ ಸಂಖ್ಯೆ ಮಿತಿ ಮೀರ್ತಾ ಇದೆ. ಒಂದು ಸಾಂಕ್ರಾಮಿಕ ರೋಗದ ಹಾಗೆ ಇವತ್ತು ಜಗತ್ತಿಗೆ ಇವತ್ತು ಆವರಿಸ್ಕೊಳ್ತಾ ಇದೆ. ನಾವು ಸಾಯಬೇಕು ಅಂತ ಸಿದ್ಧರಾದಾಗ ನಾವು ಹುಡುಕೊಳ್ತಕ್ಕಂತಹ ಈ ಸಣ್ಣ ಕಾರಣಗಳು ಎಂಥವು ಅಂತ ಲೇಖಕರು ಹಾಸ್ಯವಾಗಿ ಹೇಳಿದರೂ ಕೂಡ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು. ನೋಡು, ಅವರು ಲೇಖಕರು ಹೇಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ಏನೇನೆಲ್ಲ ಸಾಧ್ಯತೆಗಳಿದೆ, ಏನೇನೆಲ್ಲ ಆಗುತ್ತೆ, ಅದರಲ್ಲಿ ಧನಾತ್ಮಕತೆಯನ್ನು ಹುಡ್ಕೋದಕ್ಕೆ ಹೋಗ್ತಾ ಇದ್ದಾರೆ ಲೇಖಕರು. ಈ ರೀತಿ ಧನಾತ್ಮಕವಾಗಿ ನೋಡ್ತಾನೆ ನಾವು ಎಷ್ಟೋ ಜನ ಏನು ಮಾಡ್ತಾ ಇದ್ದೀವಿ, ಈ ಬದುಕಿಗೆ ತಿಲಾಂಜಲಿಯನ್ನು ಇಡೋದಕ್ಕೆ ಹೋಗ್ತಾ ಇದ್ದೀವಿ. ಅದು ಸಲ್ಲದು ಅಂತ ಹೇಳ್ತಾ ಇದ್ದಾರೆ. ನನ್ನ ಕೆಳಗವರಿಗೆ ಪ್ರಮೋಷನ್ ಸಿಕ್ಕುತ್ತದೆ, ನನಗೆ ಯಾಚನೆ ತಪ್ಪುತ್ತದೆ, ಸ್ವಲ್ಪ ಕರುಣಾರಸ ಉತ್ಪನ್ನವಾಗಿ ಗೆಳೆಯರ ಬಾಳಿನ ಬೇಸರ ಸ್ವಲ್ಪ ಕಳೆಯುತ್ತದೆ, ಪತ್ರಿಕೆ ಸುದ್ದಿಗಾರರಿಗೆ ಒಂದು ಸುದ್ದಿ ಸಿಗುತ್ತದೆ, ಹೀಗೆಯೇ ಪೊಲೀಸರಿಂದ ಪುರೋಹಿತರವರೆಗೆ ಎಲ್ಲರಿಗೂ ಇದರಿಂದ ಪ್ರಯೋಜನ ಉಂಟು, ನನಗೂ ಪ್ರಯೋಜನವಿಲ್ಲದೇ ಇಲ್ಲ. ಒಂದು ತತ್ವ ನಿದರ್ಶನಕ್ಕೆ ತನುಮನವನ್ನು ತೆತ್ತ ಸಾಹಸಿ ನಾನಾಗುತ್ತೇನೆ. ಪ್ರಪಂಚ ಎಷ್ಟು ಹೀನ, ವಾಸಕ್ಕೆ ಎಷ್ಟು ಅಯೋಗ್ಯ ಎನ್ನುವುದು ವೇದಾಂತಿಗಳಿಗೆ ನನ್ನಿಂದ ನಿರ್ದರ್ಶಿತವಾಗುವುದು. ಸಾಮಾನ್ಯವಾದ ಹಿರಿಮೆಯೇ ಮೊಲ, ಹೆಗ್ಗಣ, ಪಾರಿವಾಳ ಇತ್ಯಾದಿಗಳನ್ನು ಕೊಯ್ದು ವಿಜ್ಞಾನದ ತತ್ವಗಳನ್ನು ಸಾಕ್ಷೀಕರಿಸಿಕೊಳ್ಳುವಂತೆ ವೇದಾಂತಿಗಳು ತಮ್ಮ ಲೋಕ ತುಷ್ಟೀಕರಣವಾದವನ್ನು ನನ್ನ ಶವಪ್ರದರ್ಶನದಿಂದ ಸ್ಥಾಪಿಸಬಹುದು. ಬರಿಯ ಯಥಾಕಾಲವಶದಿಂದ ಈ ವಾದವನ್ನು ಸಾಧಿಸುವುದು ಅಸಾಧ್ಯ. ಹುಟ್ಟುವುದು ಹೇಗೆ ಅನಿವಾರ್ಯವೋ ಹಾಗೆಯೇ ಸಾಯುವುದು ಅನಿವಾರ್ಯವಾದರೆ ಅದು ಅನಿವಾರ್ಯವಾದಕ್ಕೆ ಮಾತ್ರ ಪೋಷಕ. ಸ್ವೇಚ್ಛಾಮರಣದಿಂದ ಪರಲೋಕ ಸತ್ಯವಾಗುತ್ತದೆ, ಇಹಲೋಕ ತುಚ್ಛವಾಗುತ್ತದೆ. ಕೃತಾಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವಾತೀತಂ. ನನಗೆ ಇಲ್ಲಿ ಮಾಡುವುದು ತಾನೇ ಏನು ಉಳಿದಿದೆ. ನೋಡಿ, ಹೀಗೆ ಲೇಖಕರು ಚರ್ಚೆ ಮಾಡ್ತಾರೆ. ಅಂದರೆ ನಾನು ಸಾಯೋದ್ರಿಂದ ನನ್ನ ಕೆಳಗಿರ್ತಕ್ಕಂಥವನಿಗೆ ಪ್ರಮೋಷನ್ ಸಿಗುತ್ತೆ. ನಾನು ಪ್ರತಿದಿನ ನನ್ನ ಬಾಸ್ ಹತ್ರ, ನನ್ನ ಯಜಮಾನನ ಹತ್ರ ನಾನು ಕೇಳ್ಕೊಳ್ಳೋದು ತಪ್ಪುತ್ತೆ. ರಜಾ ಕೊಡ್ರಿ ಅಂತ ಕೇಳ್ಕೊಳ್ಳೋದಾಗಿರ್ಬೋದು, ಅಥವಾ ಸಂಬಳ ಜಾಸ್ತಿ ಮಾಡಿರಿ ಅಂತೇಳಿ ಕೇಳ್ಕೊಳ್ಳೋದಾಗಿರ್ಬೋದು. ಇದರಿಂದ ನಾನು ಮುಕ್ತಿ ಪಡಿತೇನೆ. ಅಥವಾ ನಾನು ಸತ್ತ ನಂತರದಲ್ಲಿ ನನ್ನ ಸ್ನೇಹಿತರು, ಅಯ್ಯೋ ನಮ್ಮ ಸ್ನೇಹಿತ ಸತ್ತೋದ ಅಂತೇಳಿ ಅವರು ದುಃಖ ಪಡ್ತಾರೆ. ಅಥವಾ ನಾನು ಸಾಯೋದ್ರಿಂದ ಪತ್ರಿಕೆಯವರಿಗೆ ಒಂದು ಸುದ್ದಿ ಸಿಗುತ್ತೆ. ಪೊಲೀಸ್ನವರಿಂದ ಹಿಡಿದುಬಿಟ್ಟು ಪುರೋಹಿತರವರೆಗೂ ಕೂಡ ಒಂದಿಷ್ಟು ಅವರಿಗೆ ಹಣಕಾಸು ಸಿಗುತ್ತೆ. ಅಷ್ಟೇ ಅಲ್ಲ, ನಾನು ಬಹಳ ಕಷ್ಟದಿಂದ ಅವನು ಈ ರೀತಿ ಮಾಡಿಕೊಂಡ, ಯಾವುದಕ್ಕೊಂದು ಸಿದ್ಧಾಂತವನ್ನು ರೂಪಿಸ್ಕೊಂಡು ಜನ ಮಾತಾಡ್ತಾರೆ. ಹೀಗೆ ಬದುಕಲ್ಲಿ ನಾವು ಸಾಯೋದಕ್ಕೆ ಏನು ಮಾಡ್ತೀವಿ, ನಮ್ಮದೇ ಆಗಿರ್ತಕ್ಕಂಥ ಕಾರಣಗಳನ್ನು ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಆ ಕಾರಣಗಳನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ಸಾಯೋದಕ್ಕೆ ಮುಂದಾಗ್ತೀವಿ. ಅದು ತಪ್ಪು. ಬದುಕು ಅಂತಕ್ಕಂಥದ್ದು ದೊಡ್ಡದು. ಈ ರೀತಿ ಸಣ್ಣ ಸಣ್ಣ ಕಾರಣಗಳನ್ನು ಹುಡುಕಿಕೊಂಡು ಯಾವುದೇ ಕಾರಣಕ್ಕೂ ನಾವು ಈ ಬದುಕಿಗೆ ತಿಲಾಂಜಲಿಯನ್ನು ಇಡಬಾರದು. ಸಾವೇ ಎಲ್ಲದಕ್ಕೂ ಉತ್ತರ ಅಲ್ಲ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಲೇಖಕರು ಈ ಲೇಖನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮುಂದುವರೆದು, ಮನುಷ್ಯನ ಮುಖ ನೋಡಬೇಕೆಂದರೆ ನನಗೆ ಬೇಸರ ಎಂದು ಮನುಷ್ಯನ ಮನೋಭಾವದೊಡನೆ ನನಗೆ ಸಂಪೂರ್ಣ ಸಹಾನುಭೂತಿ ಇದೆ. ನೀನು ನಂಬಿದರೂ ನಂಬು, ಬಿಟ್ಟರೂ ಬಿಡು. ನನ್ನ ಮುಖವನ್ನೇ ನಾನು ಕನ್ನಡಿಯಲ್ಲಿ ನೋಡಿಕೊಳ್ಳುವುದನ್ನು ಬಿಟ್ಟಿದ್ದೇನೆ. ಒಂದು ಜಾತಿಯ ಮೀನಿಗೆ ತನ್ನ ಬಿಂಬವನ್ನು ಕಂಡರೆ ಆಗದಂತೆ ಬಹಳ ರೋಷವಂತೆ. ನನಗೂ ನನ್ನ ಮುಖವನ್ನು ಕಂಡರೆ ಅಷ್ಟು ರೋಷ, ಅಷ್ಟು ಜುಗುಪ್ಸೆ. ನನ್ನ ಕ್ಷೌರಿಕನು ಅದನ್ನು ನೋಡುವ ಅಸಡ್ಡೆಗೆ ಅವನನ್ನು ನಾನು ಎಷ್ಟೋ ಸಲ ಮನಸ್ಸಿನಲ್ಲಿಯೇ ಅಭಿನಂದಿಸಿದ್ದೇನೆ. ಅವನು ಈ ಗಂಟಲನ್ನು ಕತ್ತರಿಸದೆ ಏಕೆ ಇಲ್ಲಿಯವರೆಗೆ ಉಳಿಸಿದ್ದಾನೋ? ತನ್ನ ಸ್ವಂತ ಗಂಟಲಿನ ಮೇಲಿನ ಪ್ರೀತಿಯಿಂದಲೇ. ಈ ಮುಖ ವಿಮರ್ಶಕನಿಂದ ತಪ್ಪಿಸಿಕೊಳ್ಳುವುದೊಂದೇ ಸಾಕು. ಈ ಆತ್ಮಹತ್ಯೆಗೆ ಸಾಕಷ್ಟು ಕಾರಣ. ನನ್ನ ಮುಖವನ್ನೇ ನನಗಿಷ್ಟು ಅಸಹ್ಯವಾದರೆ ಮಿಕ್ಕವರನ್ನು ಕಂಡರೆ ನನಗೆ ಮಮತೆ ಹೇಗೆ ಬರಬೇಕು? ನಿನ್ನದೋ ಈಗ ದೂರ ಇದೆ, ಆದರೆ ಚಹರೆಯ ನೆನಪು ಈಗ ನನಗೆ ಬಾರದು.
ಈಗ ನೀನು ನಿನ್ನ ಮುಖವು ಬೇರೆ ಬೇರೆ ಆದುದರಿಂದ ನೀನು ಸನಿಹ ಅಷ್ಟೆ. ಅಂದರೆ ಇವತ್ತು ನಾವು ಸಾಯೋದಕ್ಕೆ ಏನೇನೋ ಸಣ್ಣ ಸಣ್ಣ ಕಾರಣಗಳನ್ನು ಹುಡ್ಕೊಳ್ತಾ ಇದ್ದಾವೆ. ನಾವು ಪರೀಕ್ಷೆಯಲ್ಲಿ ನಪಾಸ್ ಆಗಿಬಿಡ್ತೀವಿ, ಫೇಲ್ ಆಗಿಬಿಡ್ತೀವಿ ಅಂತೇಳಿ ಸಾಯ್ತಕ್ಕಂಥದ್ದು. ಅಥವಾ ನಾನು 98% ಬರುತ್ತೆ ಪಿ ಯು ಸಿ ಎಕ್ಸಾಮಲ್ಲಿ ಅಂತ ಅಂದ್ಕೊಂಡಿದ್ದೆ, 90% ಬಂದುಬಿಡ್ತು, ಇದು ಒಂದು ಬದುಕೆ ಅಂಥೇಳಿ ಎಷ್ಟೋ ಮಕ್ಕಳು, ವಿದ್ಯಾವಂತ ಮಕ್ಕಳೇ ಇವತ್ತು ಸಾಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಥವಾ ಯಾವುದೋ ಒಂದು ಕಾರಣಕ್ಕೆ ಅಪ್ಪ ಫೋನನ್ನು ಯಾಕೆ ಬಳಸ್ತಾ ಇದೆಯಾ ನೀನು, ಯಾಕೆ ಓದ್ತಾ ಇಲ್ಲ ಅಂತೇಳಿ ಗಟ್ಟಿಯಾಗಿ ಕೇಳಿದ್ದಕ್ಕೆ ಇತ್ತೀಚೆಗೆ 3 ಜನ ಹೆಣ್ಣುಮಕ್ಕಳು ಮಾಡಿ ಮೇಲಿಂದ ಬಿದ್ದು ಸತ್ತೋದರು. ನೀನು ಜಾಸ್ತಿ ಫೋನನ್ನು ನೋಡಬೇಡ ಅಂತೇಳಿ ತಾಯಿ ಹೇಳಿದ್ದಕ್ಕೆ ಬ್ಯಾಟ್ನಿಂದ ಒಂದು ಮಗು ತಾಯಿಯನ್ನು ಹೊಡೆಯೋದಕ್ಕೋಗಿದ್ದು. ಹೀಗೆ ಸಣ್ಣ ಸಣ್ಣ ಕಾರಣಗಳನ್ನು ಹುಡುಕೊಳ್ತಾ ಇದ್ದಾವೆ ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಲೇಖಕರು ಹೇಳ್ತಾ ಇದ್ದಾರೆ, ನನಗೆ ತುಂಬ ಬೇಸರ ಆಗಿದೆ, ನನಗೆ ಬದುಕೋದಕ್ಕೆ ನನಗಿಷ್ಟ ಇಲ್ಲ, ನನ್ನ ಮುಖ ನನಗೆ ನೋಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇದೇ ಥರ ಒಂದು ಜಾತಿಯ ಮೀನಿದೆ, ಅದಕ್ಕೆ ತನ್ನ ಮುಖವನ್ನು ನೋಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಹಾಗೆ ನಾನು ಕೂಡ ನನ್ನ ಮುಖವನ್ನು ನೋಡ್ಕೊಳ್ಳೋದಕ್ಕೆ ನಾನು ಹಿಂದೇಟಾಗ್ತೇನೆ. ಆದರೆ ಈ ನನ್ನ ಮುಖವನ್ನು ನೋಡ್ತಾ ಕ್ಷೌರಿಕ ಕಟಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಅದು ಹೇಗೆ ನನ್ನ ಮುಖವನ್ನು ನೋಡ್ಕೊಂಡು ಅವನು ಹೇಗೆ ನನ್ನ ಕೂದಲು ಗಡ್ಡವನ್ನು ಕ್ಷೌರ ಮಾಡ್ತಾನೋ ಏನೋ, ನನಗೆ ಇವತ್ತಿಗೂ ಕೂಡ ಅದು ಪರಮಾಶ್ಚರ್ಯ ಅಂಥೇಳಿ ಲೇಖಕರಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯ ಸಾಯೋದಕ್ಕೆ ಹೋಗ್ತಾ ಇದ್ದಾನಂತಂದರೆ ಅವನಿಗೆ ಅವನ ಮೇಲೆ ಏನಾಗಿರುತ್ತೆ, ತಿರಸ್ಕಾರದ ಮನೋಭಾವನೆ ಉಂಟಾಗಿರುತ್ತೆ. ಅದಕ್ಕೆ ಲೇಖಕರು ಹೇಳ್ತಾರೆ, ಮನುಷ್ಯನಿಗೆ ತಿರಸ್ಕಾರ ಬರ್ತಕ್ಕಂಥದ್ದು ಸಹಜ, ಬದುಕಿನ ಬಗ್ಗೆ ನಿರಾಸಕ್ತಿ ಬರ್ತಕ್ಕಂಥದ್ದು ಸಹಜ. ಅಂತಹ ಸಮಯದಲ್ಲಿಯೇ ನಾವು ಅವಸರವಾಗಿ ನಿರ್ಧಾರಗಳನ್ನು ಕೈಗೊಳ್ಳಬಾರದು. ವಿವೇಚನೆಯಿಂದ ನಾವು ನಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ಮುಂದೆ ಆಗ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. 18 ವರ್ಷ, 20 ವರ್ಷ, 25 ವರ್ಷ ಮಕ್ಕಳನ್ನು ಅಪ್ಪ ಅಮ್ಮ ತಮ್ಮ ಎದೆಯ ಮೇಲೆ ಇಟ್ಕೊಂಡು ಸಾಕಿರ್ತಾರೆ. ಯಾವುದೋ ಸಣ್ಣ ಕಾರಣಕ್ಕಾಗಿ ಯಾರೋ ಹುಡುಗಿ ಕೈ ಕೊಟ್ಟಳು, ಯಾರೋ ಹುಡುಗ ಕೈ ಕೊಟ್ಟ ಅಂಥೇಳಿ ಬದುಕಿಗೆ ನಾವು ಪುಲಿ ಸ್ಟಾಪ್ ಇಡೋದಕ್ಕೆ ಹೋಗ್ಬಿಡ್ತೀವಿ, ಸಾಯೋದಕ್ಕೆ ಹೋಗ್ಬಿಡ್ತೀವಿ. ಹಾಗಾಗಿ ಆ ಕ್ಷಣದಲ್ಲಿ ಅಪ್ಪ ಅಮ್ಮನ ಪ್ರೀತಿಯವರ ಶ್ರಮವನ್ನು ನಾವು ನೆನಪಿಟ್ಕೋಬೇಕು. ಬದುಕು ದೊಡ್ಡದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕೂ ಸಾವೇ ಕಾರಣ ಆಗಬಾರ್ದು ಅನ್ನೋದು ಇದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಭಾವ. ಮುಂದುವರೆದು, ಸಂಸಾರವೋ ಎನ್ನುತ್ತೀಯೇನೋ, ಈ ವಿಷಯದಲ್ಲಿ ಮಮತೆ, ಪ್ರೀತಿ, ಕರ್ತವ್ಯ ಇತ್ಯಾದಿ ವಿಷಯಗಳ ಪ್ರಶ್ನೆಯೇ ಇಲ್ಲ. ನನ್ನಂತೆ ಎಲ್ಲರೂ ಧರ್ಮದ ತಳಹದಿಯ ಈ ತತ್ವದ ಮೇಲೆ ನನಗೋ ಬಾಳು ಬೇಸರ. ನನ್ನ ಸಂಸಾರವೋ ಹಾಗೆಯೇ ಇರಬೇಕು, ಇಲ್ಲದೆ ಹೋದರೆ ಇದೇಕೆ ದೆವ್ವದ ಮನೆಯಂತಿದೆ. ಮಕ್ಕಳೋ, ಇವುಗಳ ನಗೆ, ನಲಿತ, ಚೆನ್ನ, ಅಳು, ಗೋಗರತೆಗಳೋ ಒಂದು ಪಕ್ಷ ಇವರಿಗೆಲ್ಲ ಬಾಳುವುದೇ ಇಷ್ಟವಾದರೆ ಬಾಳಲಿ, ಬೇಡವಾದರೆ ನನ್ನ ದಾರಿ ಹಿಡಿಯಲಿ. ನನಗೆ ಜೀವನ ಅಸಹ್ಯ, ಅದು ಎಲ್ಲರಿಗೂ ಅಸಹ್ಯವೆನಿಸಲಿ ಎಂದೇ ನನ್ನ ಆಶಯ, ಇಚ್ಛೆ. ನಾನು ಸತ್ತ ಮೇಲೆ ನನ್ನ ಕುಟುಂಬದ ಐಹಿಕ ಸಂಕಟಗಳು ಹೆಚ್ಚಿದರೆ ಅದು ಒಳ್ಳೆಯದೇ, ನನ್ನ ಮತ ದಿಟವಾಗುತ್ತದೆ ಅಷ್ಟೇ. ಆಗ ತಾರ್ಕಿಕ ಸತ್ಯ ಅನುಭವ ಸತ್ಯವಾಗುತ್ತದೆ. ನನಗೆ ಈ ಬೇಸರಿಕೆ ಹುಟ್ಟಿದುದು ಈ ಸಂಸಾರದಿಂದ. ಈ ಸಂಸಾರಕ್ಕೂ ನನ್ನಿಂದ ಬೇಸರಿಕೆ ಹುಟ್ಟಿದರೆ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಿದಂತಾಯಿತು. ಕೃತೇಚ್ಛ ಪ್ರತಿ ಕರ್ತವ್ಯಂ ಲೋಕ ನನ್ನನ್ನು ಒದೆಯಿತು, ನನಗೆ ಅದನ್ನು ಮರಳಿಸುವುದೇ ಆಸೆ. ಅದನ್ನು ಒದ್ದರೇನು, ಅದರ ಬಳುವಳಿಯಾದ ಈ ದೇಹವನ್ನು ಒದ್ದರೇನು, ಎರಡೂ ಒಂದೇ. ಹೋಗು, ವಾಪಸ್ ತೆಗೆದುಕೊಂಡು ಹೋಗು, ನೀನು ನನಗೆ ಅಹಿತ. ನಿನ್ನ ವಿನಯರಹಿತವೂ ಅಹಂಕಾರ ದೋಷಿತವೂ ಆದ ಈ ದಾನ ನನಗೆ ಬೇಕಿಲ್ಲ. ಇದರ ಪರಿಗ್ರಹಣ ಶಾಸ್ತ್ರವಿರುದ್ಧ, ಶ್ರುತಿ ನಿಷಿದ್ಧ, ತಿರಸ್ಕಾರ ಯೋಗ್ಯ ಎಂದು ನಾನು ದೇವರ ಈ ದಾನವನ್ನು ಅವನಿಗೆ ಮರಳಿಸಬೇಕೆಂದು ನಿಷ್ಕರ್ಷಿದ್ದೇನೆ. ನೋಡಿ ಏನು ಹೇಳ್ತಿದ್ದಾರೆ ಲೇಖಕರು ಇಲ್ಲಿ. ನಾನು ಯಾಕೆ ಸಾಯಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ಸಂಸಾರದ ಗೋಳು ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ನನ್ನ ಮನೆಯನ್ನು ಅವರು ದೆವ್ವದ ಮನೆಗೆ ಹೋಲಿಸ್ತಾ ಇದ್ದಾರೆ. ಅಂದರೆ ಈ ಬದುಕು, ಮಕ್ಕಳು, ಮರಿ, ಸಂಸಾರ, ತಾಪತ್ರಯಗಳು, ಪ್ರತಿಯೊಂದು ಕುಟುಂಬದ ಒಳಗೂ ಕೂಡ ನಾವು ಈ ರೀತಿ ಕಾರಣಗಳನ್ನು ಹುಡುಕೊಂಡು ಸಾಯ್ತಕ್ಕಂಥದ್ದೇ ಹೆಚ್ಚು. ಹೆಂಡತಿಯ ಅಥವಾ ಗಂಡನ ಅನೈತಿಕ ಸಂಬಂಧಗಳ ಕಾರಣಕ್ಕಾಗಿ, ಅಥವಾ ಮಕ್ಕಳು ಮಾಡ್ತಕ್ಕಂಥ ಕೆಲಸಗಳಿಂದ, ಹೀಗೆ ನೂರಾರು ಕಾರಣಗಳಿಗೋಸ್ಕರ ಮನುಷ್ಯ ಇವತ್ತು ಸಾಯೋದಕ್ಕೆ ಮುಂದಾಗ್ತಾ ಇದ್ದಾನೆ. ಹೆಂಡತಿಗೆ ಗಂಡ ದೂರವಾಣಿಯನ್ನು ಬಳಸಬೇಡ ಅಂದಿದ್ದಕ್ಕೆ ಸಾಯ್ತಕ್ಕಂಥದ್ದು, ಮಕ್ಕಳು ಸಣ್ಣ ಸಣ್ಣ ವಿಚಾರಗಳಿಗೆ ಸಾಯ್ತಕ್ಕಂಥದ್ದು,
ಹೀಗೆ ಕುಟುಂಬ ಒಂದು ರೀತಿ ನನಗೆ ಗೋಳಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಹಾಗಾಗಿ ನಾನು ಸಾಯೋದಕ್ಕೆ ಸಿದ್ಧನಾಗಿದ್ದೀನಿ. ಹಾಗಾಗಿ ನಾನಿವತ್ತು ಸಾಯೋದಕ್ಕೆ ನನ್ನ ಸಂಸಾರವೂ ಕೂಡ ಕಾರಣ. ಒಂದು ವೇಳೆ ಅವರು ಕೂಡ ನನ್ನ ಜೊತೆಗೆ ಸಾವಿಗೆ ಬರ್ತಾರೆ ಅನ್ನೋದಾದರೆ ಸಂತೋಷ. ಇಲ್ಲ ಅವರು ಕಷ್ಟ ಬೀಳುತ್ತಾರೆ, ಇದೇ ಗೋಳಲ್ಲಿ ಅವರು ನರಳುತ್ತಾರೆ ಅಂತಂದರೆ ಹಾಗೇ ಆಗಲಿ ಅಂತೇಳಿ ಏನು ಮಾಡ್ತಾರೆ ಇಲ್ಲಿ ಬಯಸ್ತಾ ಇದ್ದಾರೆ. ಈ ಪ್ರಕೃತಿ ನಮಗೆ ಬದುಕನ್ನು ಕೊಟ್ಟಿದೆ. ಈ ಪಂಚಭೂತಗಳು ನಮಗೆ ಜೀವವನ್ನು ಕೊಟ್ಟಿದೆ. ಈ ದೇಹ ಪಂಚಭೂತಗಳಿಂದ ಆಗಿದೆ. ಹಾಗಾಗಿ ಇವತ್ತು ಇದೇ ದೇಹವನ್ನು ನಾನು ಮತ್ತೆ ವಾಪಸ್ ಪಂಚಭೂತಗಳಿಗೆ ನಾನು ಕೊಡ್ತೇನೆ. ಈ ಪ್ರಕೃತಿ ಕೊಟ್ಟಂತಹ ಈ ದೇಹವನ್ನು ಮತ್ತೆ ಪ್ರಕೃತಿಗೆ ನಾನು ವಾಪಸ್ ಮಾಡ್ತೇನೆ ಅಂಥೇಳಿ ಅವರ ಸಾವಿಗೆ ಅವರೇ ಒಂದು ಚೌಕಟ್ಟನ್ನು ಹಾಕಿಕೊಳ್ಳೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಮುಂದುವರೆದು ಹೇಳ್ತಾರೆ, ಈಗ ಲೇಖಕರು ಕೆಲವು ಕಾರಣಗಳಿಗಾಗಿ ಅಥವಾ ಸಂಸಾರದ ಗೋಳಿನ ಕಾರಣಕ್ಕಾಗಿ ಕೊನೆಗೆ ಅವರು ಸಾಯೋದಕ್ಕೆ ಸಿದ್ಧರಾಗಿಬಿಟ್ಟಿದ್ದಾರೆ. ಹಾಗಾಗಿ ಹೇಗೆ ಸಾಯೋದು ಹಾಗಾದರೆ? ಯಾವ ರೀತಿಯಲ್ಲಿ ಸಾಯೋದು? ಸಾವಿಗೆ ಹೋಗ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹೇಗೆ ಸಾಯಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ, ಆ ರೀತಿಯಲ್ಲಿ ಸಾಯ್ತಕ್ಕಂಥದ್ದು. ಕೆಲವರು ನೇಣಾಕೊಂಡು ಸಾಯ್ತಾರೆ, ಕೆಲವರು ರೈಲ್ವೆ ಕಂಬಿಗೆ ತಲೆಯನ್ನು ಕೊಟ್ಟು ಸಾಯ್ತಾರೆ, ಕೆಲವರು ನಂದಿ ಬೆಟ್ಟದಿಂದ ಬಿದ್ದು ಸಾಯ್ತಾರೆ, ಇನ್ನು ಹೀಗೆ ಕೆಲವರು ವಿಷ ಕುಡಿದು ಸಾಯ್ತಾರೆ, ಕೆಲವರು ನೀರಲ್ಲಿ ಬಿದ್ದು ಸಾಯ್ತಾರೆ. 100 ರೀತಿಯಲ್ಲಿ ಮನುಷ್ಯ ಸಾಯ್ತಕ್ಕಂಥದ್ದನ್ನು ನೋಡ್ತೀವಿ. ಆದರೆ ಇಲ್ಲಿ ಲೇಖಕರು ಹೇಗೆ ಸಾವಿನ ಮೊರೆ ಹೋಗ್ತಾರೆ, ಯಾವ ರೀತಿಯಲ್ಲಿ ಸಾಯೋದಕ್ಕೆ ಅವರು ನಿರ್ಧಾರ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿ ಇಲ್ಲಿ ಕಂಡುಬರುತ್ತೆ. ನೋಡು, ನೇಹಿಗ ಅಂತ ಹೇಳ್ತಾರೆ, ಸ್ನೇಹಿತರೆ, ಪ್ರಾಣತ್ಯಾಗಕ್ಕೆ ಸುಲಭವಾದ ಉಪಾಯ ಯಾವುದು ಅಂತ ನಮ್ಮನ್ನೇ ಕೇಳ್ತಾ ಇದ್ದಾರೆ ಲೇಖಕರು. ಒಂದು ವೇಳೆ ಬೆಟ್ಟವನ್ನು ಏರಿ ಕೆಳಗೆ ಬಿದ್ದು ಸತ್ತೋಗೋಣ ಅಂತ ಯೋಚನೆ ಮಾಡ್ತಾರೆ. ಅಯ್ಯೋ, ಬೆಟ್ಟ ಏರಿ ಏನಾದರೂ ನಾನು ಕೆಳಗೆ ಬಿದ್ದು ಸತ್ತೋಗ್ಬಿಟ್ರೆ ಇಡೀ ದೇಹ ಎಲ್ಲ ಜಜ್ಜಿ ಬಿಡುತ್ತೆ, ಗಾಯಗಳಾಗ್ಬಿಡುತ್ತೆ. ಆವಾಗ ಭಾಳ ಒಂಥರ ವಿಚಿತ್ರವಾಗಿ ನನ್ನ ದೇಹ ಕಾಣುತ್ತೆ. ಅಕಸ್ಮಾತ್ ಬದುಕ್ಬಿಟ್ರೆ, ಹಾಗಾಗಿ ಬೆಟ್ಟದಿಂದ ನಾನು ಸತ್ತುಬಿಟ್ರೆ ಈ ಕೋಮಲವಾದ ಈ ಸುಂದರವಾಗಿರ್ತಕ್ಕಂಥ ದೇಹ ವಿಚಿತ್ರವಾಗಿ ಬದಲಾಗೋಗ್ಬಿಡುತ್ತೆ, ಕೈ ಕಾಲುಗಳೆಲ್ಲ ಮುರಿದೋಗ್ಬಿಡ್ತವೆ. ಹಾಗಾಗಿ ನಾನು ಬೆಟ್ಟದಿಂದ ಬೀಳಲ್ಲಪ್ಪ ಅಂತ ಹೇಳ್ತಾರೆ. ಎರಡನೇದು, ನೀರಿಗೆ ಧುಮುಕಿ ಸಾಯಬೇಕು ಅಂತ ಅಂತಾರೆ. ಆದರೆ ನೀರಿಗೆ ನಿರ್ಮಲವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ನೀರಲ್ಲಿ ಬಿದ್ದು ಸತ್ತರೆ ನೀರೆಲ್ಲ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ನಾನು ನೀರಿಗೆ ಬೀಳಲ್ಲ ಅಂತ ಹೇಳ್ತಾರೆ. ಮೂರನೇದು, ಈ ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಆನಂತರದಲ್ಲಿ ಇಲ್ಲ ನಾನು ಬೆಂಕಿ ಹಚ್ಕೊಳಲ್ಲ, ಬೆಂಕಿ ಹಚ್ಕೊಂಡ್ರೆ ಇಡೀ ದೇಹ ಸುಟ್ಟು ಹೋಗ್ಬಿಡುತ್ತೆ, ವಿಕಾರವಾಗಿ ಕಂಡುಬಿಡುತ್ತೆ. ಅದರಲ್ಲೂ ನಮ್ಮ ಪುರಾಣಗಳಲ್ಲಿ, ಈ ಋಷಿ ಪದ್ಧತಿಯಲ್ಲಿ, ಈ ರಾಮಾಯಣದಲ್ಲಿ ಬರೀ ಬೆಂಕಿ ಹಚ್ಕೊಂಡು ಬೆಂಕಿಯಲ್ಲಿ ಬೆಂದು ಹೋದಂಥವರ ಕಥೆನೇ ತುಂಬಿಕೊಂಡಿದೆ. ಹಾಗಾಗಿ ನಾನು ಬೆಂಕಿ ಹಚ್ಕೊಳಲ್ಲ ನಾನು. ಹಾಗಾಗಿ ಕೊನೆಗೆ ಯಾವುದಕ್ಕೆ ನಿರ್ಧಾರ ಮಾಡ್ತಾರೆ ಲೇಖಕರು ಅಂತಂದರೆ, ಕೊನೆಗೆ ಒಬ್ಬ ಗ್ರೀಕ್ನ ತತ್ವಜ್ಞಾನಿಯಾಗಿರ್ತಕ್ಕಂಥ ಸಾಕ್ರಟೀಸ್ ವಿಷವನ್ನು ಕುಡಿದು ಸತ್ತೋಗಿರ್ತಾನೆ. ಹಾಗಾಗಿ ಆ ಸಾಕ್ರಟೀಸನ ಹಾಗೆ ನಾನು ಕೂಡ ವಿಷವನ್ನು ಕುಡಿದು ಸಾಯಬೇಕು ಅಂತೇಳಿ ಅಲ್ಲಿ ಸಾಕ್ರಟೀಸ್ ನಿಜವನ್ನು ಹೇಳಿದ್ದಕ್ಕಾಗಿ ಅವತ್ತಿನ ವ್ಯವಸ್ಥೆ ಅವನಿಗೆ ಬಲವಂತವಾಗಿ ವಿಷಪ್ರಾಶನವನ್ನು ಮಾಡುತ್ತೆ. ಹಾಗೆ ಇಲ್ಲಿ ಕೂಡ ಸ್ವತಃ ಲೇಖಕರೇ ಈ ಬದುಕನ್ನು ನಡೆಸದೇ ಇರೋದಕ್ಕೆ ಹಲವು ಕಾರಣಗಳನ್ನು ಹುಡುಕೊಂಡು ಅವರೇ ಸಾಯೋದಕ್ಕೆ ಮನುಷ್ಯ ಯಾವ ರೀತಿಯಲ್ಲಿ ಇವತ್ತು ಮುಂದಾಗ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಲೇಖಕರಲ್ಲಿ ಹೇಳ್ತಾ ಇದ್ದಾರೆ. ಆ ಕಾರಣವಾಗಿ ಇವರು ಕೂಡ ನಾನು ವಿಷ ಕುಡಿದು ಸಾಯಬೇಕು ಅಂಥೇಳಿ ಕೊನೆಗೆ ನಿರ್ಧಾರಕ್ಕೆ ಬರ್ತಾರೆ. ಹಾಗೆ ನಿರ್ಧಾರಕ್ಕೆ ಬಂದ ಮೇಲೆ ಮುಂದುವರೆದು ಮಾತಾಡ್ತಾರೆ, ಈಗ ಈ ಬಾಟಲಿಯನ್ನು ನಾನು ಅತ್ಯಂತ ಮೋಹದಿಂದ ನೋಡುತ್ತಿದ್ದೇನೆ. ಜಯ ವಿಜಯ ನಂದೀಕೇಶ್ವರರಿಗಿಂತ ಹೆಚ್ಚು ಮಹಿಮೆಯುಳ್ಳದಾಗಿ ಕಾಣುತ್ತದೆ. ಈ ಪ್ರಿಯ ಭಯಂಕರ ವಸ್ತು ಇದೇ ನನ್ನ ಆತ್ಮದ ದ್ವಾರಪಾಲಕ. ಇದರಿಂದ ನನಗೆ ಅಭಯ. ಇದರ ಅಪ್ಪಣೆ ಇಲ್ಲದೆ ಇನ್ನು ಯಾವ ವಿಪತ್ತು ನನ್ನ ಹತ್ತಿರ ಸುಳಿಯುವ ಹಾಗಿಲ್ಲ. ಇದಕ್ಕೆ ಮಾನುಷ ಜೀವಿತವನ್ನು ಕಂಡರೆ ಎಷ್ಟೊಂದು ತಿರಸ್ಕಾರ. ಅದರಲ್ಲಿ ಯಾವ ತಿರುಳನ್ನು ಇದು ಕಾಣದು. ಅದು ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು. ಅದರಿಂದ ಏನು ಮಹಾ ಎನ್ನುತ್ತಿದೆ ಇದು. ಬಾಳ್ವೆಯ ಸಂಪತ್ತು, ವಿಪತ್ತು, ಸುಖ ದುಃಖ, ಮಾನವಾಮಾನ, ಕ್ಲೇಶ, ಆಹ್ಲಾದ, ನೀತಿ ಅನೀತಿ, ಸಂಶಯ ಅಸಂಶಯ, ಇಹಪರ ಜ್ಞಾನಜ್ಞಾನ, ಸ್ವಪ್ನ ಜಾಗೃತಿ ಅಷ್ಟೇಕೆ ಅದರ ಸಮಸ್ತದಲ್ಲೂ ಇದಕ್ಕೆ ಸಂಪೂರ್ಣ ಅನಭಿಮಾನ. ಮಹಾತ್ಮನಿಂದ ಹಿಡಿದು ದುರಾತ್ಮನವರೆಗೆ ಎಂಥ ಜೀವಿತವೇ ಆಗಲಿ ಇದಕ್ಕೆ ಅದು ಸಹ್ಯ ಮಾತ್ರ. ಆದುದರಿಂದಲೇ ಇದಕ್ಕೆ ಯೋಗೀಶ್ವರನಾದ ಪರಮೇಶ್ವರನ ಕಂಠಭೂಷಣವಾಗಿರುವ ಗೌರವ. ಆನಂದಂ ಪ್ರಯಂತಿ ಅಭಿಸಂವಿಶಂತಿ ಎನ್ನುವ ಶ್ರುತಿ ವಾಕ್ಯವನ್ನು ಅನುಸರಿಸಿ ಜಗತ್ತಿನ ತಾಪತ್ರಯದಿಂದ ಪಾರಾಗುವುದಕ್ಕೆ ಇದರ ಗರ್ಭಕ್ಕೆ ನನ್ನ ಪ್ರಾಣ ಹರಿಯತೊಡಗಿದೆ. ಹಿಂದುಗಡೆ ಭಯ, ಕೋಪ, ನಿರಾಶೆ, ಜಿಗುಪ್ಸೆ ಮುಂದೆಯೂ ಯಾವಾಗಲೆಂದರೆ ಆಗ ಸಾಧ್ಯ.
ಇದು ಪುಷ್ಪಕ ವಿಮಾನದಂತೆ ನನ್ನ ಪ್ರಯಾಣಕ್ಕೆ ಅನುಕೂಲವಾಗಿ ಕಾದಿದೆ. ಇದನ್ನು ನಾನು ಏರಿ ಜಗತ್ತಿನ ಲೀನಾ ವಿನೋದಗಳನ್ನು ನಾಟಕ ನೋಡುವಂತೆ ನೋಡಬಹುದು. ಈಗ ನಾನು ಇದನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ. ಮೃತ್ಯುಂಜಯ ಲಿಂಗವನ್ನು ಆಲಂಗಿಸಿಕೊಂಡಿರುವ ಮಾರ್ಕಂಡೆಯನ ನಿರ್ಭಯಾನುಭವ ನನಗೆ ಉಂಟಾಗುತ್ತದೆ. ಈಗ ಅವರು ವಿಷವನ್ನು ಕೈಯಲ್ಲಿ ಹಿಡ್ಕೊಂಡು ವಿಷವನ್ನು ಕುಡಿಯೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾಗಿ ಈ ದೇಹದಿಂದ ನನ್ನ ಆತ್ಮವನ್ನು ಹೊರಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ದ್ವಾರಪಾಲಕನ ಕೆಲಸವನ್ನು ಈ ವಿಷ ನನಗೆ ಮಾಡ್ತಾ ಇದೆ. ಹಾಗಾಗಿ ನಾನು ವಿಷವನ್ನು ಕುಡಿದು ಆತ್ಮಹತ್ಯೆಯನ್ನು ಮಾಡ್ಕೊಂಡಾದ್ಮೇಲೆ ನನಗೆ ಈ ಬಾಳ್ವೆಯ ಈ ಬದುಕಿನ ಹಣವನ್ನು ಗಳಿಸಬೇಕು, ಸಂಪತ್ತಿನ ವ್ಯಾಮೋಹ ಆಗಿರ್ಬೋದು, ಅಥವಾ ಕಷ್ಟದ ಬಗ್ಗೆ ವಿಚಾರಗಳಾಗಿರ್ಬೋದು, ಸುಖ ದುಃಖ ಅಥವಾ ಕ್ಲೇಶತನ ಅಥವಾ ಸಂತೋಷ ಅಥವಾ ನೀತಿ ಅನೀತಿಯ ಬಗ್ಗೆ ಆಗಿರ್ಬೋದು, ಅಥವಾ ಸಂಶಯ ಆಗಿರ್ಬೋದು, ಅಥವಾ ಸ್ವಪ್ನ ಜಾಗೃತಿ ಆಗಿರ್ಬೋದು, ಎಲ್ಲದರಿಂದ ಕೂಡ ನನಗೆ ಮುಕ್ತಿ ಸಿಕ್ಬಿಡುತ್ತೆ. ಹಾಗಾಗಿ ಈ ಎಲ್ಲ ಕಷ್ಟ ನಷ್ಟಗಳಿಂದ, ಎಲ್ಲ ಆಲೋಚನೆಗಳಿಂದ, ಎಲ್ಲ ಸುಖ ದುಃಖಗಳಿಂದ, ಎಲ್ಲ ಕಷ್ಟ ಸುಖಗಳಿಂದ ನನ್ನನ್ನು ಮುಕ್ತಿಗೊಳಿಸ್ತಕ್ಕಂಥದ್ದು ಯಾವುದು ಅಂತಂದರೆ ಈ ವಿಷ. ಹಾಗಾಗಿ ಈ ವಿಷವನ್ನು ಕುಡಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಈ ವಿಷಯಕ್ಕೆ ಮಹಾತ್ಮನಾಗಿರ್ಬೋದು ಅಥವಾ ದುರಾತ್ಮನಾಗಿರ್ಬೋದು, ಯಾರನ್ನೇ ಆದರೂ ಕೂಡ ಅದೇನು ಮಾಡುತ್ತೆ, ಬಿಡಪ್ಪ ಇವನು ಮಹಾತ್ಮ ಇದ್ದಾನೆ, ಇವನು ಕುಡಿದ್ರೆ ಇವನನ್ನು ನಾನು ಸಾಯಿಸಬಾರ್ದು, ಇವನು ಕೆಟ್ಟವನು, ಇವನನ್ನು ಮಾತ್ರ ನಾನು ಬಲಿ ತಗೊಳತ್ತೀನಿ ಅಂತಿಲ್ಲ. ವಿಷ ಯಾರನ್ನು ಬೇಕಾದರೂ ಅದು ಬಲಿ ತಗೊಳುತ್ತೆ, ಆ ದೇಹದಿಂದ ಪ್ರಾಣವನ್ನದು ಮುಕ್ತಿ ಮಾಡುತ್ತೆ. ಹಾಗಾಗಿ ಯೋಗೀಶ್ವರ ಪರಮೇಶ್ವರನು ಕೂಡ ತನ್ನ ಕಂಠದಲ್ಲಿ ಈ ವಿಷವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವನನ್ನು ನಾವು ನೀಲಕಂಠ ಅಂತೇಳಿ ಕರಿತೀವಿ. ನೀವು ಅಮೃತವನ್ನು ಕಡಿಯೋ ಸಂದರ್ಭದಲ್ಲಿ ಆರಂಭದಲ್ಲಿ ಬಂದಂತಹ ಆ ಹಲಾಹಲವನ್ನು, ಆ ವಿಷವನ್ನು ಜಗತ್ತು ನಾಶ ಆಗಿಬಿಡುತ್ತೆ ಅಂತೇಳಿ ವಿಷ ಅದನ್ನು ಕುಡಿದು ಶಿವ ಅದನ್ನು ಕುಡಿತಾನೆ, ತನ್ನ ಕಂಠದಲ್ಲಿ ಇರಿಸ್ಕೊಳ್ತಾನೆ. ಹಾಗೆ ಅಂತಹ ಶಿವನಿಗೂ ಪ್ರಿಯವಾಗಿರ್ತಕ್ಕಂತಹ ಆ ವಿಷವೇ ನನ್ನ ಬದುಕಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಅಂಥೇಳಿ ನಿರ್ಧಾರ ಮಾಡ್ತಾರೆ. ಹೇಗೆ ಮಾರ್ಕಂಡಯ್ಯ ಆ ಮೃತ್ಯುಂಜಯನನ್ನು, ಶಿವನನ್ನು ಅಪ್ಪಿಕೊಂಡು ಹೇಗೆ ಅವನು ಮೃತ್ಯುವಿಗೆ, ಆ ಸಾವಿಗೆ ಎದರದಲ್ಲೇ ಅವನು ಶಿವನನ್ನು ಅಪ್ಪಿಕೊಂಡಿದ್ನೋ, ಹಾಗೆ ನಾನು ಕೂಡ ಈ ವಿಷವನ್ನು ಕುಡಿದು ಧೈರ್ಯವಾಗಿ ನಾನು ಈ ಬದುಕಿಗೆ ತಿಲಾಂಜಲಿ ಇಡ್ತೀನಿ. ಹೀಗೆ ಪ್ರತಿಯೊಬ್ಬರು ಕೂಡ ಈ ಸಾಯೋದಕ್ಕೆ ಈ ರೀತಿ ಕಾರಣಗಳನ್ನು ಹುಡುಕೊಳ್ತಾರೆ. ಆದರೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಲೇಖಕರು ಹೇಳ್ತಕ್ಕಂಥದ್ದು ಈ ರೀತಿ ಸಣ್ಣ ಸಣ್ಣ ಕಾರಣಗಳನ್ನು ಹುಡುಕೊಂಡು ಸಾಯಕ್ಕೆ ಹೋಗಬಾರ್ದು ಅಂತ ಈ ಲೇಖನದ ಉದ್ದೇಶ. ಬದುಕಬೇಕು, ಎಂಥದ್ದೇ ಕಷ್ಟ ದುಃಖಗಳು ಬಂದರೂ ಕೂಡ ಅದನ್ನು ನಾವು ಧೈರ್ಯವಾಗಿ ಎದುರಿಸಬೇಕು. ನೀವು ಬೆಟ್ಟಗುಡ್ಡಗಳಿಗೆ ದುಃಖ ಸಂತೋಷ ಅಥವಾ ಕಷ್ಟ ಬರ್ತಾವಂತಲ್ಲ. ಮನುಷ್ಯ ಅದರ ವಿರುದ್ಧ ನಿಂತ್ಕೋಬೇಕು. ಎಂಥದ್ದೇ ಕಷ್ಟ ನೀವು ಮನುಷ್ಯನಿಗೆ ಬರದಲ್ಲೇ ಬೇರೆದಕ್ಕೆ ಬರಲ್ಲ, ನೀವು ಬೆಟ್ಟಗುಡ್ಡಗಳಿಗೆ ಬರಲ್ಲ. ಕಷ್ಟ ಮನುಷ್ಯನಿಗೆ ಬರೋದು. ಮನುಷ್ಯ ಅದನ್ನೆಲ್ಲವನ್ನು ಫೇಸ್ ಮಾಡಬೇಕು, ಎದುರಿಸಬೇಕು. ಅದಕ್ಕೆ ಭಗವಂತ ಪ್ರಾಣಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಪ್ರಾಣಿಯಾಗಿ ಮನುಷ್ಯನನ್ನು ನಿಲ್ಲಿಸಿರ್ತಕ್ಕಂಥದ್ದು, ವಿವೇಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಮಾತನಾಡುವ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂತಹ ಮಾತನಾಡುವ ಶಕ್ತಿ, ವಿವೇಚನೆಯನ್ನು ಇಟ್ಕೊಂಡು ಕೂಡ ನಾವು ಈ ರೀತಿ ಸಾಯೋದಕ್ಕೆ ಮುಂದಾಗಬಾರ್ದು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಈ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಸಣ್ಣ ಸಣ್ಣ ಘಟನೆಗಳು ಇವತ್ತು ಸಾವಿಗೆ ಕಾರಣ ಆಗ್ತಾ ಇದ್ದಾವೆ. ವಿದ್ಯಾವಂತರು ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಮುಂದೆ ಬದುಕು ಏನಾಗುತ್ತೆ ಅನ್ನೋ ಅರಿವಿಲ್ದಲೇ ಇವತ್ತು ಅವರು ವರ್ತಿಸ್ತಾ ಇದ್ದಾರೆ. ಹಾಗಾಗಿ ಈ ಬದುಕು ದೊಡ್ಡದು. ಹಾಗಾಗಿ ನಾವು ಈ ರೀತಿ ಸಣ್ಣ ಸಣ್ಣ ನೆಪಗಳನ್ನು ಹುಡುಕೊಂಡು, ಸಣ್ಣ ಸಣ್ಣ ಕಾರಣಗಳನ್ನು ಹುಡುಕೊಂಡು ಸಾಯಕ್ಕೆ ಹೋಗ್ಬಾರ್ದು ಅಂತಾರೆ. ನೀವು ಸುಮ್ಮನೆ ಉದಾಹರಣೆಯಾಗಿ ನಿಮಗೆ ಅರ್ಥ ಆಗುವ ಹಾಗೆ ಹೇಳೋದಾದರೆ, ಯಾರೋ ಒಬ್ಬ ಹುಡುಗ ಹುಡುಗಿ ಪ್ರೀತಿ ಮಾಡ್ತಿದ್ದಾರೆ. ಪ್ರೀತಿ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಹುಡುಗನೋ ಅಥವಾ ಹುಡುಗಿಯೋ, ಈಗ ಹುಡುಗ ಕೈ ಕೊಟ್ಟು ಹೋಗ್ಬಿಟ್ಟ, ಹುಡುಗಿ ಅಯ್ಯೋ ನನಗೆ ಕೈ ಕೊಟ್ಟು ಹೋಗ್ಬಿಟ್ಟ ಅಂತೇಳಿ 18-20 ವರ್ಷ ಸಾಕಿರೋ ಅಪ್ಪ ಅಮ್ಮನನ್ನು ಮರೆತುಬಿಟ್ಟು ಅವಳು ವಿಷ ಕುಡಿದ್ಲು ಅಂತ ಅನ್ಕೊಳ್ರಿ, ಸಾಯೋದಕ್ಕೆ ಮುಂದದ್ಲು ಅಂದ್ಕೊಳ್ರಿ. ಆಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಕ್ಕಂಥ ಹೆಣ್ಣುಮಗಳನ್ನು ಆ ತಂದೆ ತಾಯಿ ಕಷ್ಟ ಬಿದ್ದು ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಿ ಗೋಳಾಡಿಕೊಂಡು ಹೇಗೆ ಅಪ್ಪಿ ತಪ್ಪಿ ಅವಳು ಬದುಕೊಂಬಿಟ್ಲು.
ಬದುಕಿದ ಮೇಲೆ ಒಂದು ಕೆಲವು ವರ್ಷಗಳಲ್ಲಿ ಅವಳು ಎಲ್ಲವನ್ನು ಮರೆತು ಬಿಡ್ತಾಳೆ. ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಕೊಡುಗೆ ಮರೆವು. ಹಾಗಾಗಿ ನಾವು ಮರೆತು ಬಿಡ್ತೀವಿ. ಒಂದು 2-3 ವರ್ಷಗಳಲ್ಲಿ ಅವಳು ಅದನ್ನೆಲ್ಲವನ್ನು ಮರೆತು ಮತ್ತೆ ಸಹಜ ಸ್ಥಿತಿಗೆ ಬರ್ತಾಳೆ. ಆಗ ತಂದೆ ತಾಯಿ ಒಬ್ಬ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿದ್ಮೇಲೆ, ಮದುವೆಯಾಗಿ ಒಂದು 3-4 ವರ್ಷ ಕಳೀತಿದ್ದ ಹಾಗೆ ಒಂದಿಬ್ಬರು ಮಕ್ಕಳಾಗ್ತಾರೆ. ಗಂಡ ಬಹಳ ಚೆನ್ನಾಗಿ ನೋಡ್ಕೊಳುತ್ತಾನೆ. ಆಗ ಅವಳಿಗೆ ಅನಿಸುತ್ತೆ, ನೋಡು ಎಂಥ ಬದುಕನ್ನು ನಾನು ಹಾಳು ಮಾಡ್ಕೊಂಡ್ಬಿಡ್ತಿದ್ದೆ, ಅನ್ಯಾಯವಾಗಿ ನಾನು ಸತ್ತೋಗ್ಬಿಡ್ತಾ ಇದ್ದೆ. ನೋಡು ಎಂಥ ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಎಷ್ಟು ಪ್ರೀತಿಯಿಂದ ನನ್ನನ್ನು ನೋಡ್ಕೊಳ್ತಾ ಇದ್ದಾನೆ, ಎಂಥ ಮುದ್ದಾದ ಮಕ್ಕಳು. ನೋಡು ಅಂದರೆ ಅಕಸ್ಮಾತ್ ಸತ್ತೋಗ್ಬಿಟ್ಟಿದ್ರೆ ನೋಡು ಈ ಥರ ಜೀವನ ಸಿಗ್ತಾ ಇತ್ತಾ? ಹಾಗಾಗಿ ಲೈಫಲ್ಲಿ ಜೀವನದಲ್ಲಿ ಯಾವತ್ತೂ ಕೂಡ ನಾವು ಬದುಕನ್ನು ಎದುರಿಸಬೇಕು. ನಮ್ಮ ಮುಂದೆನೇ ಎಷ್ಟೋ ಜನ ಇದ್ದಾರೆ. ಯುವರಾಜ್ ಸಿಂಗ್ ಇದ್ದಾರೆ, ಸೊನಾಲಿ ಬೇಂದ್ರೆ, ಎಷ್ಟೋ ಸಾಧಕರು, ಎಷ್ಟೋ ಜನಸಾಮಾನ್ಯರು ಕ್ಯಾನ್ಸರ್ಗೆ ಒಳಗಾಗಿ ಅವರು ಕೊನೆಯ ಸ್ಟೇಜ್ಗೆ ಹೋಗಿ ಆ ಕ್ಯಾನ್ಸರನ್ನು ಕೂಡ ಎದುರಿಸಿ ಎಷ್ಟು ಜನ ಬದುಕು ಬಂದಿಲ್ಲ. ಹಾಗಾಗಿ ಇವತ್ತು ಕೈ ಕಾಲನ್ನು ಕಳೆದುಕೊಂಡಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಅದನ್ನು ಮೀರಿ ಅವರು ಬದುಕಲ್ಲಿ ಸಾಧನೆಯನ್ನು ಕಂಡುಕೊಂಡಿಲ್ಲ. ನಾವೆಲ್ಲೋ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟಿವೆ ಅಂತೇಳಿ ನಾವು ಸಾಯೋದಕ್ಕೆ ಮುಂದಾಗಬಾರ್ದು. ಬದುಕೋದಕ್ಕೆ 100 ದಾರಿಗಳಿದೆ. ಅದೇ ರೀತಿಯಲ್ಲಿ ನಾವು ಮತ್ತೆ ಪಾಸ್ ಮಾಡ್ತಕ್ಕಂಥದ್ದೇನು ಬಹಳ ಕಷ್ಟ ಆಗಲ್ಲ. ಎಷ್ಟೋ ಜನ ಮತ್ತೆ ಪ್ರಯತ್ನವನ್ನು ಮಾಡಿ ಜೀವನದಲ್ಲಿ ಅವರು ಯಶಸ್ಸನ್ನು ಪಡೆದಿಲ್ಲ. ಹಾಗಾಗಿ ನಾವು ಬದುಕು ದೊಡ್ಡದು, ಜೀವನ ದೊಡ್ಡದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸಾವಿಗೆ ಶರಣಾಗಬಾರದು ಅನ್ನೋದು ಈ ಲೇಖನದ ಬಹಳ ಮುಖ್ಯ ಉದ್ದೇಶ. ನೋಡು, ಸಾಯೋದಕ್ಕೆ ನಾವು ಮತ್ತೆ ಇನ್ನೂ ಮುಂದುವರಿಸಿ ಹೇಳ್ತಾರೆ ಅವರು. ಜಗತ್ತಿನ ವ್ಯಾಧಿಗಳಿನ್ನೂ ನೆನಪು ಸೋಕವು, ನಾನೀಗ ಶಾಂತವಾಗಿ ನಿದ್ರಿಸಬಲ್ಲೆ. ಇದೋ ಆಶ್ಚರ್ಯ, ನಿದ್ರೆಯೂ ಬರುತ್ತಿದೆ ನನಗೆ ಗೊತ್ತು. ಈ ನಿದ್ರೆ ದುಸ್ವಪ್ನ ಶೂನ್ಯ. ಹಾಲಿನವ ಮನೆಯ ಮಾಲೀಕ, ಅಂಗಡಿ ಯಜಮಾನ, ಗೃಹಸ್ವಾಮಿನಿ, ಸಂತಾನ ಚತುಷ್ಟಯ, ನ್ಯಾಯಸ್ಥಾನದ ಧನಗ್ರಹಣ ದೂತರು ಇತ್ಯಾದಿಗಳಾರು ಈ ದ್ವಾರಪಾಲಕನನ್ನು ಮೀರಿ ನನ್ನ ನಿದ್ರೆಯ ಲೀಲಾಜಾಗೃತಿಗೂ ಸುಳಿಯಲಾರರು. ಇಂದು ನನಗೆ ನಂದನವನದ ಕನಸು, ಅಪ್ಸೆಯರೊಡನೆ ವಿಹಾರ. ನಾಳೆಗೆ ನಾನು ಒಂದು ವೇಳೆ ಎಚ್ಚೆತ್ತರೂ ನನಗೆ ಯಾರ ದಿಗಿಲು? ಈ ವಿಷದ ರಾಜೀನಾಮೆಯ ಚೀಟಿಯನ್ನು ನಾನು ಜೇಬಿನಲ್ಲಿಟ್ಟುಕೊಂಡು ಜೀವನ ದೇವತೆಯನ್ನು ಎದುರಿಸಬಲ್ಲೆ. ಅದು ಸಗ್ಗಿದರೂ ಸಗ್ಗೀತೆ, ನನಗೆ ಜಯ ಲಭಿಸಿದರೂ ಲಭಿಸಿದೆ. ಅಂದರೆ ನಾನು ಸಾಯೋದ್ರಿಂದ ನನಗೆ ನನ್ನ ದೇಹಕ್ಕೆ ಯಾವುದು ಇನ್ಮೇಲೆ ರೋಗಗಳದು ಯಾವುದೇ ಸಮಸ್ಯೆಗಳಿಲ್ಲ. ಅಯ್ಯೋ ನನಗೆ ರೋಗ ಬಂತು, ಆಸ್ಪತ್ರೆಗೆ ಹೋಗ್ಬೇಕು, ದುಡ್ಡು ಕಟ್ಟಬೇಕು, ಅದು ಇದು 108 ತಾಪತ್ರಯಗಳಿಂದ ನಾನು ಮುಕ್ತಿ ಆಗ್ತೇನೆ. ಅಥವಾ ನಾನು ನೋಡಪ್ಪ ನನಗೆ ನಿದ್ರೆ ಬರಲ್ಲ, ಅಯ್ಯೋ ನಿದ್ರೆ ಜಾಸ್ತಿ ಮಾಡ್ತೀನಿ, ಇಂಥ ಎಲ್ಲದರಿಂದ ನಾನು ಮುಕ್ತಿ ಪಡಿತೇನೆ. ಕೆಟ್ಟ ಕನಸುಗಳಿಂದ ನಾನು ಮುಕ್ತಿ ಪಡಿತೇನೆ. ಬೆಳಗ್ಗೆ ಹಾಲವನು ಬಂದು ತಿಂಗಳ ಕೊನೆಗೆ ಅವನು ದುಡ್ಡು ಕೇಳೋದ್ರಿಂದ ಮುಕ್ತಿ ಪಡಿತೇನೆ. ಅಥವಾ ನೀವು ಅಂಗಡಿಯಲ್ಲಿ ದಿನಸಿ ತಗೊಂಬಂದು ತಿಂಗಳಿಗೆ ಅವನಿಗೆ ದುಡ್ಡು ಕೊಡಬೇಕು, ಅದರಿಂದ ನಾನು ಮುಕ್ತಿಯನ್ನು ಪಡಿತೇನೆ. ಅಥವಾ ಮನೆಯ ಹೆಂಡತಿಯ ಕಾಟದಿಂದ ನಾನು ಮುಕ್ತಿ ಪಡಿತೇನೆ. ಅಥವಾ ಮಕ್ಕಳ ಅವುಗಳ ಗೋಳಿನಿಂದ ನಾನು ಮುಕ್ತಿಯನ್ನು ಪಡಿತೇನೆ. ಹೀಗೆ 108 ಕಾರಣಗಳನ್ನು ಲೇಖಕರಲ್ಲಿ ನಾವು ಸಾಯೋದಕ್ಕೆ ಹಿಂಗೆ ಹುಡುಕೊಳ್ತಾ ಇರ್ತೇವೆ. ಕೊನೆಗೆ ಸತ್ತ ಮೇಲೆ ಯಾರು ಸ್ವರ್ಗದಲ್ಲಿ ಅಪ್ಸರೆಯರಿರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸ್ವರ್ಗದಲ್ಲಿ ನಾವು ಬಹಳ ಸುಖವಾಗಿ ಆ ಅಪ್ಸರೆಯೊಡನೆ ನಾವು ಬದುಕಬಹುದು. ಅದು ನೀವು ಎಲ್ಲ ಧರ್ಮಗಳಲ್ಲೂ ಆ ಥರದ್ದೊಂದು ಕಲ್ಪನೆ ಇದೆ. ಸತ್ತ ನಂತರದಲ್ಲಿ ಇನ್ನೊಂದು ಜಗತ್ತಿನಲ್ಲಿ ಬಹಳ ಸುಂದರವಾದ ಬದುಕಿದೆ ಅನ್ನೋದನ್ನು ಕೆಲವು ವ್ಯಕ್ತಿಗಳು ನಮ್ಮ ತಲೆಯೊಳಗೆ ತುಂಬಿಬಿಟ್ಟು ಜನರನ್ನು ಆತ್ಮಹತ್ಯೆಗೆ ಶರಣಾಗುವ ಹಾಗೆ ಅಥವಾ ತಮ್ಮನ್ನೇ ತಾವು ಸ್ಫೋಟಿಸಿಕೊಳ್ಳುವ ಹಾಗೆ ಕೆಲವು ಕೆಟ್ಟ ಕೃತ್ಯಗಳಲ್ಲಿ ಮುಗ್ಧ ಜನರನ್ನ ಬಳಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅದೆಲ್ಲವೂ ಕೂಡ ಸುಳ್ಳು. ಹಾಗಾಗಿ ಮನುಷ್ಯನಿಗೆ ಸಿಗದೇ ಒಂದು ಜನ್ಮ, ಮನುಷ್ಯ ಜನ್ಮ. ಅದನ್ನು ನಾವು ಬಹಳ ಪ್ರೀತಿಯಿಂದ ನಾವು ಜೀವನವನ್ನು ಧೈರ್ಯವಾಗಿ ಎದುರಿಸಿ ನಡೆಸಬೇಕು ಅಂತೇಳಿ ಲೇಖಕರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಗೆಳೆಯ, ನಿನಗೂ ಅಷ್ಟೇ ಕಷ್ಟ ಬಂದರೆ ಈ ಥರದ್ದೊಂದು ಬಟ್ಲಲ್ಲಿ ವಿಷವನ್ನು ಇಟ್ಕೊಂಡಿರೋ, ಕಷ್ಟ ಆಗಿಬಿಟ್ರೆ ನೀನು ತಗೋ ಅಂತ ಹೇಳ್ತಾರೆ. ಆದರೆ ಎಲ್ಲದಕ್ಕಿಂತಲೂ ಬಹಳ ದೊಡ್ಡದು ಯಾವುದು ಅಂತಂದರೆ ಬದುಕು. ಹಾಗಾಗಿ ಇಲ್ಲಿ ವಿಷಯದ ಬಗ್ಗೆ ಹೇಳ್ತಾ ಅದಕ್ಕೆ ಗರಳ ರಕ್ಷೆ ಅಂತಂದರೆ ವಿಷದಿಂದ ಪಡೆಯುವ ರಕ್ಷೆ ಅಂತ ಹೇಳ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಲೇಖನ ಹೇಳ್ತಕ್ಕಂಥದ್ದು ಮನುಷ್ಯ ಜನ್ಮ ಅಂತಕ್ಕಂಥದ್ದು ಬಹಳ ದೊಡ್ಡದು. ಸಣ್ಣ ಪುಟ್ಟ ಕಾರಣಗಳನ್ನು ಇಟ್ಕೊಂಡು ನಾವು ಸಾಯೋದಕ್ಕೆ ಹೋಗಬಾರ್ದು, ಆತ್ಮಹತ್ಯೆ ಮಾಡ್ಕೋಬಾರ್ದು. ಅದರಲ್ಲೂ ಕೂಡ ವಿದ್ಯಾವಂತರೇ ಹೆಚ್ಚಾಗಿ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ವಿದ್ಯಾವಂತರು ಇಂಥ ಸಂಗತಿಗಳಿಂದ ಹೊರಗಡೆ ಬರಬೇಕು.
ಅನಕ್ಷರಸ್ಥರು, ಅವಿದ್ಯಾವಂತರನ್ನು ನಾವು ಆ ಕಡೆಗೆ ಹೋಗದ ಹಾಗೆ ಅವರನ್ನು ನಾವು ತಡೀಬೇಕು. ಇವತ್ತು ತಂತ್ರಜ್ಞಾನದ ಯುಗದಲ್ಲಿ ಇವತ್ತು ಮಕ್ಕಳು ಖಿನ್ನತೆಗೊಳಗಾಗ್ತಾ ಇದ್ದಾರೆ. ಆ ಖಿನ್ನತೆಗೊಳಗಾಗಿ ಸಾವಿನ ಕಡೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅಂಥವ್ರ ಬಗ್ಗೆ ನಾವು ಗಮನ ಹರಿಸಿ ಅವ್ರನ್ನ ಖಿನ್ನತೆಗೆ ಒಳಗಾಗದ ಹಾಗೆ ನಾವು ಅವ್ರನ್ನ ಕಾಪಾಡ್ತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಬೇಕು ಅಂತೇಳಿ ಲೇಖಕರಿಲ್ಲಿ ಚರ್ಚೆ ಮಾಡ್ತಾರೆ. ಹಾಗಾಗಿ ಗರಳ ಎಂದರೆ ವಿಷ, ಗರಳ ರಕ್ಷೆ ಅಂತಂದರೆ ವಿಷದಿಂದ ಪಡೆಯುವ ರಕ್ಷೆ. ನಿಮಗೆ ಪರೀಕ್ಷೆಯಲ್ಲಿ 5 ಮಾರ್ಕ್ಸಿಗೆ ಅಥವಾ 2 ಅಂಕದ ಪ್ರಶ್ನೆಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ಈ ಲೇಖನ. ಹಾಗಾಗಿ ಈ ಲೇಖನವನ್ನು ನೀವು ಗಮನಿಸಿ. ಬಹಳ ಸುದೀರ್ಘವಾಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.